ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ. ಗ್ರೀನ್ ವಿತ್ ರೆಡ್ ಕಲರು ರಿಸೆಪ್ಷನ್ ಸ್ಯಾರಿ ಇದು. ಇದಕ್ಕೆ ಇದೇ ಡಿಸೈನ್ ಬೇಕು ಅಂತ ಅವ್ರು ಹೇಳಿದರು. ಅದಕ್ಕೋಸ್ಕರ ನಾನು ಅದೇ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಬಾಡಿ ಕಲರನ್ನು ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಪಲ್ಲು ಫುಲ್ಲು ಶರ್ಗು ಫುಲ್ಲು ಗ್ರೀನ್ ಇರೋದ್ರಿಂದ ನಾನು ಬಾಡಿ ಕಲರನ್ನು ಯೂಸ್ ಮಾಡಿದರೆ ಹೈಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಬಾಡಿ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಸೀರೆಗೆ ಲಾಕನ್ನು 2 ಟೈಮ್ಸ್ ಲಾಕನ್ನು ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ 4 ಚೈನನ್ನು ಹಾಕ್ತಾ ಇದ್ದೀನಿ. ಸೊ 4 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸಿಗೆ ನಾನು ನೋಡ್ಕೊಂಡ್ಬಿಟ್ಟು ಲಾಕನ್ನು ಮಾಡ್ತಾ ಇದ್ದೀನಿ. ತಿರುಗು ಮತ್ತು ಸೆಕೆಂಡು 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ತೀನಿ. ಸೊ ತುಂಬ ಟೈಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಬಿಗಿನರ್ ಆಗಿ ಕ್ರೋಶಾ ವರ್ಕ್ ಹಾಕ್ತಾ ಇದ್ದೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟಾಗಿ ಆ ಥರ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಸೊ ನೋಡ್ಕೊಂಡ್ಬಿಟ್ಟು ಹಾಕಿ ಅಂತ ಹೇಳ್ತಾ ಇರೋದು. ಸೊ ನೋಡಿ, ಮೊದಲಿಗೆ 4 ಟೈಮ್ 2 ಟೈಮ್ ಹಾಕಿದಾದ್ಮೇಲೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬೀಡು ರಿಂಗ್ ಬೀಡ್ ಮತ್ತು ನಲ್ಲಿಕಾಯಿ ಗುಂಡು ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದಾರ ಉದ್ದ ಎಳೆದ್ಬಿಟ್ಟು ಅದಕ್ಕೆ ನಲ್ಲಿಕಾಯಿ ಗುಂಡು ಬೀಡು ಮತ್ತು ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಲಾಕನ್ನು ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಬಿಗ್ನರ್ಸ್ ಆಗಿದ್ರೆ ನೀವು 1 ಇಲ್ಲ 2 ಟೈಮ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟಾಗಿ ನಿಮಗೆ ಬಂದೇ ಬರುತ್ತೆ ವರ್ಕ್ ಹಾಕೋಕ್ಕೆ. ಸೊ ಅಲ್ಪ ಸ್ವಲ್ಪ ಕಲ್ತಿದ್ರೆ ಕೂಡ ಬರುತ್ತೆ. ನೋಡ್ಕೊಂಡ್ಬಿಟ್ಟು ಹಾಕಿ. ಸೊ ಮತ್ತೆ ಇಲ್ಲಿ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 4 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಹೆಂಗೆ ಲಾಕ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ, ನಾನು ಯಾವುದೇ ಥರ ಸೀರೆ ಎಳ್ಕೊಂಡು ಲಾಕ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ತಿರುಗು 4 ಚೈನನ್ನು ಹಾಕಬೇಕು. ಸೊ 4 ಚೈನು 3 ಟೈಮ್ ಬರುತ್ತೆ. ನಮಗೆ ಮಿಡಿಲಲ್ಲಿ ಮಾತ್ರ 4 ಟೈಮ್ 3 ಟೈಮ್ ಬರುತ್ತೆ. ಸೊ ಮತ್ತೆ ನಾನು 4 ಚೈನ್ ಲಾಕನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ 4 ಟೈಮು ಸ್ಟಾರ್ಟಿಂಗ್ ಮಾತ್ರ 4 ಟೈಮ್ 2 ಟೈಮ್ ಬರುತ್ತೆ. ಮತ್ತು ರಿಂಗ್ ಬೀಡನ್ನು ಯೂಸ್ ಮಾಡ್ತೀವಿ. ಅದು ಆದಮೇಲೆ 4 ಟೈಮ್ 3 ಟೈಮನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, 4 ಟೈಮು 2 ಟೈಮ್ಸ್ ಹಾಕ್ಕೊಳ್ಳಿ, ರಿಂಗ್ ಬೀಡನ್ನು ಯೂಸ್ ಮಾಡಿ. ಮತ್ತು 4 ಚೈನನ್ನು 3 ಟೈಮ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತೆ ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡಿ. ಮತ್ತು ರಿಂಗ್ ಬೀಡ ಇನ್ಸರ್ಟ್ ಆದಮೇಲೆ ಮತ್ತೆ 4 ಚೈನು 3 ಟೈಮ್ ಹಾಕ್ಕೊಳ್ಳಿ. ಕಂಟಿನ್ಯೂ ಸ್ಯಾರಿ ಫುಲ್ ಫಸ್ಟ್ ಸ್ಟೆಪ್ಪು ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ಮಾತ್ರ ನಿಮಗೆ 4 ಚೈನು 2 ಟೈಮ್ಸ್ ಬರುತ್ತೆ. ಸೊ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಅದೇ ಥರ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ನಾನು ಕಂಟಿನ್ಯೂ ಆದಮೇಲೆ ಸೆಕೆಂಡ್ ಸ್ಟೆಪ್ ಯಾವ ಥರ ಹಾಕಬೇಕು, ಹೇಗೆ ಅದನ್ನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನೀವು ನೋಡ್ಕೊಳ್ಳಿ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂತ. ಸೊ ಮತ್ತು ಇಲ್ಲಿ ಕೂಡ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ತಿರುಗು 4 ಚೈನನ್ನು ಹಾಕಿ. ಸೊ 4 ಚೈನನ್ನು ಹಾಕಿ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸೊ 4 ಚೈನ್ 3 ಟೈಮ್ ಹಾಕಿದ್ದೀವಲ್ವ. ಸೊ 4 ಚೈನು 3 ಟೈಮ್ ಹಾಕೋದಾದಮೇಲೆ ಇಲ್ಲಿ ಮತ್ತೆ ತಿರುಗು ರಿಂಗ್ ಬೀಡನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ನೋಡಿ, 4 ಟೈಮ್ ಈ ಥರ ಹಾಕ್ಕೊಂಡು ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಿ. ನಾನು ಸೆಕೆಂಡ್ ಸ್ಟೆಪ್ಪನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಸೆಕೆಂಡ್ ಸ್ಟೆಪ್ಪು ಎಲ್ಲಿ ಲಾಕ್ ಮಾಡಿದ್ದೀನಲ್ವ ಅದೇ ಪ್ಲೇಸ್ಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ಏನು 4 ಚೈನ್ 2 ಟೈಮ್ಸ್ ಹಾಕಿದ್ದೀನಲ್ವ ನಾನು, 4 ಟೈಮು 2 ಟೈಮ್ಸ್ ಹಾಕಿರೋಕ್ಕೆ ಮತ್ತು 4 ಚೈನ್ ಇರೋ ಕಡೆಗೆ 4 ಚೈನ್ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಮೊದಲಿಗೆ ಲಾಕನ್ನು ಮಾಡಿ 4 ಚೈನ್ ಇರೋ ಕಡೆಗೆ 4 ಚೈನ್ ಮೇಲೇ ಲಾಕನ್ನು ಮಾಡ್ತಾ ಇರೋದು. ಸೊ ನೋಡಿ, 4 ಚೈನ್ ಮೇಲೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ನಿಮಗೆ ಬೇಕು ಅನ್ನೋದಾದರೆ ನೀವು ಒಂದು ಸಿಂಗಲ್ ಲಾಕ್ನ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ಬೇಡವೇ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 2 ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸೊ 2 ಸಿಂಗಲ್ ಲಾಕ್ ಆದಮೇಲೆ ಫ್ರೆಂಡ್ಸ್, ಸೂಜಿ ಮೇಲೆ 2 ಸರಿ ದಾರ ತಗೊಳ್ಳಿ. ಸೊ ಆ ರಿಂಗ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿಬಿಟ್ಟು 2ಕ್ಕೆ ಒಂದನ್ನು ಮಾಡ್ಕೊಳ್ಳಿ. ಸೊ ಮತ್ತೆ 2ಕ್ಕೆ 1 ಮಾಡ್ಕೊಳ್ಳಿ. ಮತ್ತು 2ಕ್ಕೂ ಸೇರಿಸ್ಬಿಟ್ಟು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಈ ಪ್ಲೇಸಲ್ಲಿ ನಾನು ದಾರನ ಉದ್ದ ಎಳೆದುಬಿಟ್ಟು ಮತ್ತು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ನಾನು ಇನ್ಸರ್ಟ್ ಮಾಡಿ. ಸೊ ಮತ್ತೆ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನಾನು ರಿಂಗ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಆಗುತ್ತೆ, 2 ಸರಿ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೋಡಿ, ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ 2 ಸರಿ ದಾರನ ತೊಗೊಂಡ್ಬಿಟ್ಟು, ಚಿಕ್ಕ ಬೀಡಾದರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಹಾಕೋಕ್ಕೆ ಇಲ್ಲಿ, ಯಾಕಂದರೆ ಒಂದೊಂದು ಬೀಡು ಒಂದೊಂದು ಥರ ಬರ್ತಾಯಿದೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ಚಿಕ್ಕ ಬೀಡಲ್ಲೆಲ್ಲ ತುಂಬ ಹೋಲ್ ತುಂಬಾ ಕಡಿಮೆ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬಾ ಚಿಕ್ಕದು ನೀವು ನೀಡಲ್ಲಿ ಯೂಸ್ ಮಾಡ್ತೀರಾ ಅಂದರೆ 10-11 ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 13 ನಂಬರ್ ನೀಡಲನ್ನು ಯೂಸ್ ಮಾಡಿ, ನಿಮಗೆ ಕರೆಕ್ಟಾಗಿ ಹಾಕೋಕ್ಕೆ ಬರುತ್ತೆ. ಸೊ ಮತ್ತೆ ನಾನು ಬೀಡನ್ನು ಇನ್ಸರ್ಟ್ ಆದಮೇಲೆ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ, ಸೊ ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಬೀಡನ್ನು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಬೀಡ್ ಹಾಕ್ಕೊಳ್ಳೋಕೆ ಮಾತ್ರ ನಿಮಗೆ ಬಿಗಿನರ್ಸ್ ಆಗಿದ್ದರೆ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಹಾಕಿ, ಬೇಗ ಹೋಗಲ್ಲ ಒಳಗಡೆ ಬೀಡು. ಸೊ ನೋಡಿ, ನಾನೇ ಎಳಿತಾ ಇದ್ದೀನಿ, ಯಾಕಂದರೆ ತುಂಬ ಚಿಕ್ಕದು ಹೋಲ್ ಅನ್ನಿಸ್ತಾ ಇತ್ತು, ನನಗೂ ಕಷ್ಟನೇ ಆಯಿತು. ಅದಕ್ಕೋಸ್ಕರ ಅಂದ್ಬಿಟ್ಟು ನೋಡಿ, ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ರಿಂಗ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಬೀಡು ನೀವು ರೌಂಡಾಗಿ ಇದೇ ಥರ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ಸೊ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ರೌಂಡಾಗಿ ನೀವು ಬೀಡು ಅಷ್ಟು ಇಷ್ಟು ಅಂತ ಏನು ಕೌಂಟಿಂಗ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನೀವು, ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ನಿಮಗೆ ವಿಡಿಯೋ ಬೀಡ್ ಹಾಕೋದು ಲೇಟ್ ಆಗುತ್ತೆ ಅಂತ. ಸೊ ಬೀಡೆಲ್ಲ ಹಾಕೋದಾದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ 4 ಚೈನ್ಗೆ ಲಾಕನ್ನು ಮಾಡಿ ನಮಗೆ ಈ ಥರ ರೌಂಡಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ರೌಂಡ್ ಹೇಗೆ ಬಂದಿದೆ ಅಂತ, ಆ ಥರ ರೌಂಡಾಗಿ ಬರುತ್ತೆ. ರೌಂಡ್ ಆದಮೇಲೆ ಮತ್ತೆ 4 ಚೈನ್ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇಲ್ಲೇನು 4 ಚೈನ್ ಹಾಕಿದ್ದೀವಲ್ವ ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ಮತ್ತೆ ನಾನು ಇಲ್ಲಿ 2 ಸರಿ ಲಾಕನ್ನು ಮಾಡಿಬಿಟ್ಟು ಸೇಮ್ ಪ್ರೊಸೀಸರ್ ಅದೇ ಥರ ನಾನು ಇಲ್ಲಿ ಕೂಡ ತ್ರಿಬಲ್ ಕ್ರೋಶನ ಮಾಡಿಬಿಟ್ಟು ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲಿ ಕೂಡ ಸೇಮ್ ಅದೇ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಆರ್ಚಲ್ಲಿ ನೀವು ಎಷ್ಟು ಬೀಡನ್ನು ಹಾಕಿದ್ದೀರ, ಸೆಕೆಂಡ್ ಆರ್ಚಲ್ಲಿ ಕೂಡ ಅಷ್ಟೇ ಬೀಡನ್ನು ಕಂಪ್ಲೀಟ್ ಮಾಡಿ. ಸೊ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನಾನು ಫುಲ್ ಗ್ರೀನಿಂದನೇ ಕುಚ್ಚನ್ನು ಹಾಕಿರೋದು, ನಾನು 127 ದಾರನ ತೊಗೊಂಡ್ಬಿಟ್ಟು ಕುಚ್ಚನ್ನು ಕಟ್ಟಿರೋದು. ನೋಡ್ತಾ ಇದ್ದೀರಲ್ಲ ಹೇಗೆ ಅನ್ನಿಸ್ತಾ ಇತ್ತು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತುಂಬ ಬ್ರೈಡಲ್ ಕೂಡ ಅನ್ನಿಸ್ತಾ ಇತ್ತು. ಅವ್ರಿಗೆ ಕುಚ್ಚು ಕಟ್ಕೊಟ್ಟಿರೋರ್ಗಂತೂ ತುಂಬ ಹ್ಯಾಪಿಯಾಗಿ ತುಂಬ ಸೂಪರಾಗಿ ಬಂದಿದೆ ಅಕ್ಕ ಅಂತ ಹೇಳಿದ್ರು. ಅಲ್ಲಿ ಏನು ನಿಮಗೂ ಸ್ವಲ್ಪ ಫೋಲ್ಡಿಂಗ್ ಥರ ಅನ್ನಿಸ್ತಾ ಇದೆ ಅಲ್ವಾ, ಅಲ್ಲಿ ಎಲ್ಲ ನಿಮಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಮರಿದೇ ಶೇರ್ ಮಾಡಿ ಅಂತ ಕೇಳ್ತಾ ಇರೋದು ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಮುಂದೆ ಕೂಡ ಒಳ್ಳೆ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅನ್ನೋದಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಆ ಡಿಸೈನ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟಾಗಿ ಎಲ್ಲ ನ್ಯೂ ಡಿಸೈನ್ಸೇ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.